ಜೋಡೆತ್ತುಗಳು ಪ್ರಚಾರ ಮಾಡಿಕೊಂಡು ಹೋಗ್ಲಿ, ಸಿಎಂ ಡಿಕೆಶಿ ಪ್ರಚಾರ ಮಾಡಿದ್ರೆ ನಮ್ಗೇನು ಆಗಲ್ಲ. ಸಿಎಂ ಡಿಕೆಶಿ ವಿರುದ್ಧ ಯಡಿಯೂರಪ್ಪ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜೋಡೆತ್ತುಗಳು ಪ್ರಚಾರ ಮಾಡ್ಕೊಂಡು ಹೋಗ್ಲಿ, ನಮ್ಗೇನು ಪ್ರಾಬ್ಲಮ್ ಆಗಲ್ಲ. ಸಿಎಂ ಮತ್ತು ಡಿಕೆಶಿ ಪ್ರಚಾರ ಮಾಡಿದ್ರೆ ನಮ್ಗೇನು ಆಗಲ್ಲ, ನಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಲ್ಲ ಅಂತ ಬಿಎಸ್ವೈ ಸಿಎಂ ಕುಮಾರಸ್ವಾಮಿ ಹಾಗೆ ಡಿಕೆ ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಪುತ್ರ ಬಿವೈ ರಾಘವೇಂದ್ರ ಪರ ಬಿಎಸ್ವೈ ಪ್ರಚಾರವನ್ನ ಮಾಡ್ತಾ ಇದ್ರು. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಬಿಜೆಪಿ ಸಮಾವೇಶ ಇದೆ. ಶಿಕಾರಿಪುರಕ್ಕೆ ಆಗಮಿಸಿದ್ದಾರೆ ಬಿಎಸ್ ಯಡಿಯೂರಪ್ಪನವರು. ಈ ಒಂದು ಸಂದರ್ಭದಲ್ಲಿ ಮಾತನಾಡ್ತಾ ಸಿಎಂ ಹಾಗೂ ಡಿಕೆಶಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಆ ಜೋಡೆತ್ತುಗಳು ಬರ್ಲಿ, ಪ್ರಚಾರವನ್ನ ಮಾಡ್ಕೊಂಡು ಹೋಗ್ಲಿ, ನಮ್ಗೇನು ಪ್ರಾಬ್ಲಮ್ ಇಲ್ಲ ಅಂತ ಅವರು ಮಾತನಾಡಿದ್ದಾರೆ. ಶಿಕಾರಿಪುರದ ಸಮಾವೇಶಕ್ಕೆ ಆಗಮಿಸುವಂತಹ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹದಿನಾಲ್ಕರಲ್ಲಿ ನಾವು ಕನಿಷ್ಠ 10 ಸೀಟ್ ಗೆಲ್ತೀವಿ ಅನ್ನೋ ವಾತಾವರಣ. ಈಗಾಗಲೇ ಎಲ್ಲ ಕಡೆ 2-3 ಸುತ್ತು ಹೋಗಿ ಬಂದಿದ್ದೇವೆ. 2014 ಹೋಲಿಕೆ ಮಾಡಿದ್ರೆ ಈಗ 19ರಲ್ಲಿ ಬಹಳ ಒಳ್ಳೆ ವಾತಾವರಣ ಇದೆ. ಕನಿಷ್ಠ 22 ಲೋಕಸಭಾ ಸೀಟ್ ಗೆಲ್ತೇವೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ನೋಡೋಣ. 14ರಲ್ಲಿ ನಾವು ಕನಿಷ್ಠ 10 ಸೀಟ್ ಗೆಲ್ತೀವಿ ಅನ್ನೋ ವಾತಾವರಣ. ಈಗಾಗಲೇ ಎಲ್ಲ ಕಡೆ. ಇನ್ನು ಸಿಎಂ ಮತ್ತು ಡಿಕೆಶಿ ಪ್ರಚಾರಕ್ಕೆ ರಾಘವೇಂದ್ರ ಸಹ ವಾಗ್ದಾಳಿಯನ್ನ ಮಾಡಿದ್ದಾರೆ. ಬಿಲ್ಡಿಂಗ್ ಕಟ್ಟುವಾಗ ಕ್ಯೂರಿಂಗ್ ಮುಖ್ಯವಾಗಿರುತ್ತೆ. 8 ಕ್ಷೇತ್ರದಲ್ಲೂ ನಮ್ಮ ಕಾರ್ಯಕರ್ತರು ಗಟ್ಟಿಯಾಗಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಕೆಲಸ ನಾವು ಮಾಡ್ತೀವಿ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಹಾಗೆ ಅವರು ನಾಯಕರು ಅವ್ರು ಬರ್ತಾ ಇದ್ದಾರೆ. ಇದ್ಯಾವುದೇನು ಹೊಸ ಪ್ರಯೋಗ ಏನಲ್ಲ. ಆದರೆ ಈ ಬಾರಿ ಈಗಾಗಲೇ ಜನರ ಹೃದಯದಲ್ಲಿ ಮೋದಿ ಬಿಜೆಪಿ ಅಂತೇಳಿ ಅಚ್ಚೆ ಹಾಕಿ ಜನ ಈಗಾಗಲೇ ಸಂಕಲ್ಪ ಮಾಡಾಗಿದೆ. ಈ ಕೊನೆ ಹಂತದಲ್ಲಿ 3 ಹಂತದಲ್ಲಿ ಬಂದು ಬದಲಾವಣೆ ಮಾಡುವಂಥದ್ದು ಏನೂ ಇಲ್ಲ. ಹತ್ತತ್ರ ಸುಮಾರು 2024 ಬೂತ್ಗಳು ನಮ್ಮ 8 ವಿಧಾನಸಭಾ ಕ್ಷೇತ್ರದಲ್ಲಿದೆ. ಎಲ್ಲಾ ಬೂತಲ್ಲೂ ಕೂಡ ಮೊದಲೇ ಸ್ಥಾನದಲ್ಲಿ ಬಿಜೆಪಿ ಗೆಲ್ಲುವಂತ ಬೂತ್ ಮಟ್ಟದ ಕೆಲಸ ಈಗಾಗಲೇ ಆಗಿದೆ. ಈಗಾಗಲೇ ನಮ್ಮ ಕಾರ್ಯಕರ್ತರು ನಾವು ವಿನಂತಿ ಮಾಡ್ಕೊಂಡಿದ್ದೀವಿ. ಕೊನೆಯ ಸಂದರ್ಭದಲ್ಲಿ ಬಂದು ಈ ನಮ್ಮ ಕೋಟೆ ಮುಟ್ಟುವಂತ ಕೆಲಸವನ್ನ ಮಾಡ್ತಾರೆ. ಭದ್ರವಾಗಿರ್ರಿ, ಸರಿಯಾಗಿ ನಮ್ಮ ಬೂತ್ಗಳನ್ನು ನೋಡ್ಕೊಬೇಕು ಅಂತ ನಾವು ಈಗಾಗಲೇ ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಈಗ ಯಾವುದೇ ಒಂದು ಬಿಲ್ಡಿಂಗ್ ಅನ್ನ ಕಟ್ಟಬೇಕಾದಾಗ ಕ್ಯೂರಿಂಗ್ ಮಾಡಿದ್ರೆ ಚೆನ್ನಾಗಿ ಗಟ್ಟಿಮುಟ್ಟಾಗಿದೆ. ನೀರು ಹಾಕಿ ಕ್ಯೂರಿಂಗ್ ಮಾಡಿದ್ರೆ ಈಗಾಗಲೇ ಇದೆಷ್ಟು ನಮ್ಮ ಸಂಘಟನೆ ಎಷ್ಟೋ ವರ್ಷಗಳಿಂದ ಫೌಂಡೇಶನ್ ಗಟ್ಟಿ ಇದೆ, ಕ್ಯೂರಿಂಗ್ ಮಾಡಿ ಕಟ್ಟಿಮುಟ್ಟಾಗಿ ಕಟ್ಟಿದೆ. ಹಾಗೆ ಇದನ್ನು 3 ದಿನದಲ್ಲಿ ಬಂದು ಬಿಲ್ಡಿಂಗ್ ಕಟ್ಟಿ ಇದು ಮಾಡಿದ್ರೆ ಅದು ಟೆಂಪ್ರರಿ ಆಗುತ್ತೆ. ಅದು ಆಗೋದು ಯಾವ್ಯಾವ ಸಂದರ್ಭ ಜೋಡೆತ್ತಾಗಿದೆ, ಯಾವ್ಯಾವ ಸಂದರ್ಭದಲ್ಲಿ ನೊಗ ಹರ್ಕೊಂಡು. ಮೊದಲ ಹಂತದಲ್ಲಿ ಎಲ್ಲಿದೆಯಪ್ಪ ನಿಖಿಲ್, ಈಗ ಎಲ್ಲಿದ್ದಾರಪ್ಪ ಮುಖ್ಯಮಂತ್ರಿ ಎನ್ಬೇಕು ಅಂತ ಬಾದಾಮಿಯಲ್ಲಿ ಸಿಎಂ ವಿರುದ್ಧ ಶ್ರೀರಾಮುಲು ಅವರು ವ್ಯಂಗ್ಯವಾಡಿದ್ದಾರೆ. ಎಸ್, ಇಲ್ಲಿ ಮೊದಲ ಹಂತದಲ್ಲಿ ಎಲ್ಲಿದೆಯಪ್ಪ ಅಂತ ನಿಖಿಲ್ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಈಗ ಎಲ್ಲಿದ್ದಾರಪ್ಪ ಮುಖ್ಯಮಂತ್ರಿ ಅಂತ ಹೇಳಬೇಕಾದಂತ ಪರಿಸ್ಥಿತಿ ಇದೆ ಅಂತ ಬಾದಾಮಿಯಲ್ಲಿ ಸಿಎಂ ವಿರುದ್ಧ ಶ್ರೀರಾಮುಲು ಅವರು ವ್ಯಂಗ್ಯವಾಡಿದ್ದಾರೆ. ಶ್ರೀರಾಮುಲು ಅವರು ಮಾತನಾಡಿದ್ದಾರೆ. ಬಿಜೆಪಿಯ ಹಿರಿಯ ನಾಯಕ ಇಲ್ಲಿ ಸಿಎಂ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿರುವಂತದ್ದು. ಎಲ್ಲಿದೆಯಪ್ಪ ನಿಖಿಲ್ ಅಂತ ಹೇಳ್ತಾ ಇದ್ರು ಇಷ್ಟು ದಿನ, ಈಗ ಎಲ್ಲಿದೆಯಪ್ಪ ಮುಖ್ಯಮಂತ್ರಿ ಅಂತ ಕೇಳಬೇಕಾಗಿದೆ. ಎಲ್ಲಿದ್ದೀರಪ್ಪ ಮುಖ್ಯಮಂತ್ರಿ ಅಂತ ಜನ ಕೇಳ್ತಾ ಇದ್ದಾರೆ ಅಂತ ಬಾದಾಮಿಯಲ್ಲಿ ಶ್ರೀರಾಮುಲು ಅವರು ವ್ಯಂಗ್ಯಾಡಿದ್ದಾರೆ. ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ಜೋರಾಗಿದೆ. ಬಾಯಿಗೆ ಬಂದಂತೆ ವಾಗ್ದಾಳಿ, ಕೀಳು ಪದ ಬಳಕೆ. ಸಿಎಂ ವಿರುದ್ಧ ಕಮಲ ನಾಯಕನ ಇದೆಂತ ಮಾತು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ಯಾವ ರೀತಿಯಾಗಿ ಜೋರಾಗಿರುತ್ತೆ ಅನ್ನೋದನ್ನ ಕೂಡ ನೋಡಿದ್ವಿ. ಆದ್ರೆ ಬಾಯಿಗೆ ಬಂದಂತೆ ವಾಗ್ದಾಳಿ ಮಾಡೋದು, ಕೀಳು ಪದಗಳನ್ನ ಬಳಸೋದು, ಸಿಎಂ ವಿರುದ್ಧ, ಸಿಎಂ ಸ್ಥಾನಕ್ಕೂ ಕೂಡ ಅಲ್ಲಿ ವ್ಯಾಲ್ಯೂನ ಕೊಡದಲೇ ಕಮಲ ನಾಯಕನೊಬ್ಬ ಮಾತನಾಡಿರುವಂತದ್ದು. ನಾಲಿಗೆ ಹರಿಬಿಟ್ಟಿದ್ದಾರೆ ಆ ಶಾಸಕ ಶಿವನಗೌಡ ನಾಯಕ್ ಅವರು. ಇಲ್ಲಿ ಪ್ರಮುಖವಾಗಿ ದೇವದುರ್ಗ ಬಿಜೆಪಿಯ ಶಾಸಕ ಸಿಎಂ ವಿರುದ್ಧ ಮಾತನಾಡಿರುವಂತದ್ದು. ತೀರಾ ಕೀಳು ಮಟ್ಟದ ಭಾಷೆಯನ್ನ ಬಳಸಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಶಾಸಕ ಶಿವನಗೌಡ ನಾಯಕ್ ಅವರು ಜೆಡಿಎಸ್ಗೆ ತಿರುಗೇಟನ್ನ ನೀಡಿದ್ದಾರೆ. ನಾಲಿಗೆ ಹರಿಬಿಟ್ರೆ ನಾಲಿಗೆ ಕಟ್ ಮಾಡ್ತೀವಿ ಅಂತ ಜೆಡಿಎಸ್ ಮುಖಂಡ ಎಂ ವಿರೂಪಾಕ್ಷಿ ತಿರುಗೇಟನ್ನ ನೀಡಿದ್ದಾರೆ. ಇಲ್ಲಿ ಶಿವನಗೌಡ ನಾಯಕ್ ಅವರಿಗೆ ರಾಯಚೂರು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಿ ಅವರು ಶಾಸಕರ ಈ ಮಾತು ಬಿಜೆಪಿ ಸಂಸ್ಕೃತಿಯನ್ನ ಪ್ರಶ್ನಿಸುವಂತಿದೆ ಅಂತ ಕೂಡ ಹೇಳಿದ್ದಾರೆ. ಶಿವನಗೌಡ ಉಂಡ ಮನೆಯ ಜಂತಿ ಎಣಿಸುವವನು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ.
ಒಂದನ್ನ ನಿಮಗೆ ಹೇಳ್ತೀನಿ ಕೇಳಿದ್ರೆ ಜನ ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ಯಾರ ಅಂತಂದ್ರೆ, ಮಂಡ್ಯದಲ್ಲಿ ನನ್ನ ನೆಚ್ಚಿನ ಗುರು ಸನ್ಮಾನ್ಯ ಶ್ರೀ ದಿವಂಗತ ಅಂಬರೀಶ್ ಅವರು ಇವತ್ತು ಸ್ವತಃ ನಮ್ಮ ಒಡಹುಟ್ಟಿದ ಅಕ್ಕನೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಪಾಪ ಅವ್ರನ್ನ ಸೋಲಿಸ್ಬೇಕಂತೇಳಿ ಬೂತಿಗೆ 5 ಲಕ್ಷ ಕೊಡ್ಲಕ್ಕಿದ್ದಾರಂತ. ಬೂತಿಗೆ 5 ಲಕ್ಷ. ಏನು ಇವ್ರ ಅಪ್ಪನ ಮನೆಗಿದ್ದೀವನಪ್ಪ, ರೊಕ್ಕ ಎಲ್ಲ ಕಳ್ತನ ಮಾಡಿದ ರೊಕ್ಕನೆ. ಕುಮಾರಸ್ವಾಮಿ ಇಡೀ ರಾಜ್ಯವನ್ನ ಲೂಟಿ ಮಾಡಿ ಪಾಪ ಹೆಣ್ಮಗಳು ಸೋಲ್ಸಕ್ 150 ಕೋಟಿ ಖರ್ಚು ಮಾಡ್ತಾನಂತ. ಇವನಿಗೆ ಯಾರನ್ನ ಇದ್ದ ರಾಜ್ಯದ ಮುಖ್ಯಮಂತ್ರಿ ಅಂತಾರೆ. ಒಬ್ಬ ಮಹಿಳೆ ಮೇಲೆ ಪ್ರಾಮಾಣಿಕವಾಗಿ ಸ್ಪರ್ಧೆ ಮಾಡು. ಜನ ನಿನಗೆ ಓಟ್ ಹಾಕಿದ್ರೆ ನೀನ್ ಗೆಲ್ಲ, ಅಕ್ಕಿಗೆ ಓಟ್ ಹಾಕಿದ್ರೆ ಅಕ್ಕಿ ಗೆಲ್ತಾವೆ. ಒಂದನ್ನ ನಿಮಗೆ ಹೇಳ್ತೀನಿ ಕೇಳಿದ್ರೆ ಜನ ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ಯಾರ ಅಂತಂದ್ರೆ, ಕಳೆದ 4 ತಿಂಗಳ ಹಿಂದೆ ಒಬ್ಬ ಅಧಿಕಾರಿಗೆ ಸಿಡಿಒಗೆ ಸಿಕ್ಕಾಪಟ್ಟೆ ಹೊಲಸು ಮಾತನಾಡಿ ಬೈದಿರ್ತಕ್ಕಂಥ ಆಡಿಯೋ ಕ್ಲಿಪ್ ಅನ್ನ ಇವತ್ತು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ನೀನು ಆರೋ ಸಂದರ್ಭದಲ್ಲಿ ನಿನ್ನ ನಾಲಿಗೆ ಅರಿಬಿಟ್ರೆ ನಾಲಿಗೆಯನ್ನ ಕಟ್ ಮಾಡಬೇಕಾಗಿರ್ತಕ್ಕಂಥ ಎಚ್ಚರಿಕೆಯನ್ನ ನಾನು ಕೊಡ್ತೀನಿ ಬಂಧುಗಳೇ. ಅವನು ಎಲ್ಲಿಂದ ಬೆಳೆದ ರಾಜಕೀಯವಾಗಿ, ಎಲ್ಲಿಂದ ರಾಜಕೀಯವಾಗಿ ಅಪ್ಲಿಫ್ಟ್ ಆದ ಅಂತಕ್ಕಂಥದ್ದು ಒಂದು ಸಲ ಮನನ ಮಾಡಿಕೊಳ್ಬೇಕು. ಇದೇ ಶಿವನಗೌಡ ಮೊದಲನೇದಾಗಿ ಚುನಾವಣೆ ಎದುರಿದ ಸಂದರ್ಭದಲ್ಲಿ ಜನತಾದಳ ಪಾದಗಳಿಗೆ ಬಂದು ಪಾದಗಳ ನಮಸ್ಕಾರ ಮಾಡಿರ್ತಕ್ಕಂಥವನು, ದೇವೇಗೌಡರ ಪಾದಗಳಿಗೆ ಉದ್ದ ಅಡ್ಡ ಬಿದ್ದಿರ್ತಕ್ಕಂಥವನು, ಕುಮಾರಸ್ವಾಮಿ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿರ್ತಕ್ಕಂಥವನು, ಇವತ್ತು ಅದೇ ಕುಮಾರಸ್ವಾಮಿ ಅವರನ್ನ ರಾಜಕೀಯ ಒಂದು ಹಿನ್ನೆಲೆ ಕೊಟ್ಟಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಬಗ್ಗೆ ಅತಿ ತುಚ್ಛವಾಗಿ ಗಾಡುವಂತಕ್ಕಂಥ ಶಬ್ದ ಬಳಸಿರ್ತಕ್ಕಂಥದ್ದು. ನಿನ್ನ ನಾಲಿಗೆಯನ್ನ ಅರಿದು ಬಿಟ್ರೆ ಮುಂದಿನ ದಿನಗಳಲ್ಲಿ ನಿನ್ನ ವಿರುದ್ಧನೇ ಹೋರಾಟ ಮಾಡಬೇಕಾಗ್ತಕ್ಕಂಥ ಎಚ್ಚರಿಕೆಯನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಶಿವನಗೌಡ ನಾನು ಏನು ಮಾತಾಡಿದ್ರೆ ಅದು ಜನ ನಂತರ ತಿಳ್ಕೊಂಡಿದ್ದಾರೆ. ಗೋಕಾಕ್ನಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ತಮ್ಮ ಬೆಂಬಲಿಗರೊಂದಿಗೆ ಸಭೆಯನ್ನ ನಡೆಸಿದ್ದು, ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಯಾರಿಗೆ ಬೆಂಬಲ ನೀಡಬೇಕೆಂಬ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಇನ್ನು ಸಭೆಯ ಇನ್ಸೈಡ್ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿದ್ದು, ಈ ಬಾರಿ ರಮೇಶ್ ಜಾರಕಿಹೊಳಿ ಅವರು ತಟಸ್ಥವಾಗಿರಲು ನಿರ್ಧರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಪರ ರಮೇಶ್ ಜಾರಕಿಹೊಳಿ ಅವರು ಕೆಲಸವನ್ನ ಮಾಡ್ತಿಲ್ಲ. ಇನ್ನು ಬಿಜೆಪಿಗೂ ಕೂಡ ಬೆಂಬಲವನ್ನ ನೀಡದೆ ಸುಮ್ಮನೆ ಬೆಂಬಲಿಗರಿಗೂ ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ ಅಂತ ಹೇಳಲಾಗಿದೆ. ಇಲ್ಲಿ ಪ್ರಮುಖವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾಜಿ ಸಚಿವ, ಕಾಂಗ್ರೆಸ್ನ ಶಾಸಕ, ಇವರು ತಟಸ್ಥವಾಗಿರ್ತಾ ಇದ್ದಾರೆ. ಇವರು ತಟಸ್ಥವಾಗಿರೋದು ನಿಜಕ್ಕೂ ಕಾಂಗ್ರೆಸ್ಗೆ ಬೆಳಗಾವಿ ಮತ್ತು ಚಿಕ್ಕೋಡಿ 2 ಕ್ಷೇತ್ರಗಳಲ್ಲಿ ದೊಡ್ಡ ಮಟ್ಟದ ಹಿನ್ನಡೆಯಾಗುವಂತ ಸಾಧ್ಯತೆ ಇದೆ. ಇನ್ನು ತಟಸ್ಥವಾಗಿರೋದ್ರಿಂದ ಬಿಜೆಪಿಗೆ ಹೆಲ್ಪ್ ಆಗುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತದ್ದು. ಕಾಂಗ್ರೆಸ್ನ ನಾಯಕ ಆಗಿರುವಂತಹ ರಮೇಶ್ ಜಾರಕಿಹೊಳಿ ಅವರ ಪ್ರಭಾವ ಬೆಳಗಾವಿ ಮತ್ತು ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಸಾಕಷ್ಟಿದೆ. ರಾಜ್ಯದಲ್ಲಿ ನಾಳೆ ಮೊದಲ ಹಂತದ ಮತದಾನ ನಡೀತಾ ಇದೆ. ಸೊ ಹೀಗಾಗಿ ಭರ್ಜರಿ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಬೆಂಗಳೂರಿನ 28 ಸ್ಟ್ರಾಂಗ್ ರೂಮ್ಗಳಿಂದ 8514 ಮತಕೇಂದ್ರಗಳಿಗೆ ಇವಿಎಂ ಯಂತ್ರ ಹಾಗೂ ಚುನಾವಣಾ ಉಪಕರಣಗಳನ್ನು ನೀಡಲಾಗ್ತಾ ಇದೆ. ಚುನಾವಣಾ ಕರ್ತವ್ಯಕ್ಕೆ ಒಟ್ಟು 45,000 ಸಿಬ್ಬಂದಿಯನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಇನ್ನು ಸಿಬ್ಬಂದಿಗಳನ್ನ ಬೂತ್ಗೆ ತಲುಪಿಸಲೆಂದೇ 2,000 ಬಿಎಂಟಿಸಿ ಬಸ್ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಹೋಮ್ ಸೈನ್ಸ್ ಹಾಗೂ ಎನ್ಎಂಕೆಆರ್ವಿ ಕಾಲೇಜಿನ ಮಸ್ಟರಿಂಗ್ ಕೇಂದ್ರದ ಬಳಿ ಸಿಬ್ಬಂದಿ ಆಗಮಿಸಿದ್ದಾರೆ. ಸಿಬ್ಬಂದಿಗೆ ಊಟ ಹಾಗೂ ತಂಗಲು ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ. ಇತ್ತ ಮಂಡ್ಯದಲ್ಲೂ ಕೂಡ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬಾಲಕರ ಮಹಾವಿದ್ಯಾಲಯದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಭದ್ರತೆಯನ್ನ ನೀಡಲಾಗಿದೆ. ನೋಡ್ತಾ ಇದ್ದೇವೆ ಬೆಂಗಳೂರು ಮತ್ತು ಒಂದ್ ಕಡೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ನಡೆಸಿಕೊಳ್ಳಲಾಗಿದೆ ಅಂತ, ಮತ್ತು ಒಂದ್ ಕಡೆ ಮೈಸೂರಿನಲ್ಲೂ ಕೂಡ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಚುನಾವಣಾ ಆಯೋಗ. ಇನ್ನು ಚಿತ್ರದುರ್ಗದಲ್ಲೂ ಅಷ್ಟೇ ಸಿದ್ಧತೆಯನ್ನ ಮಾಡಲಾಗ್ತದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮೇನ್ ಆಗಿ ಸ್ಟ್ರಾಂಗ್ ರೂಮ್ಗಳಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿ ಸಿಬ್ಬಂದಿಗಳನ್ನ ಕೂಡ ಈಗ ಆಲ್ರೆಡಿ ನಿಯೋಜನೆ ಮಾಡಲಾಗಿರುವಂತದ್ದು. ಇನ್ನು ಬಸ್ನ ವ್ಯವಸ್ಥೆ ಆಗಿರ್ಬೋದು, ತಂಗೋದಕ್ಕೆ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲಾ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ.